ನೆನ್ನೆ ಹೇಳಿತ್ತು ಇವತ್ತು ಮಾಡ್ಬಿಟ್ಟೆ. ವೆಲ್ಕಮ್ ಟು ದಿನಚರಿ ಅನ್ನೋ ದಿನ 17 ಗೈಸ್. ನಾವು ಗಂಟು ಮುಟ್ಟೆ ಎಲ್ಲ ಕಟ್ಕೊಂಡ್ ಪ್ರೋಗ್ರಾಮ್ ಬುಕ್ ಆಗಿತ್ತಲ್ಲ, ಆ ಕಡೆ ಹೋಯ್ತಾ ಇದ್ವಾ. ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕಿಸ್ತಾ ಇದೆ. ನೋಡಿದ್ರೆ ಪಕ್ಕದಲ್ಲಿ ಮಾವಿನಕಾಯಿ ಮರ. ಅದೇ ಮಾವಿನಕಾಯಿ ಕಲ್ಲು ಹೊಡ್ಬಿಟ್ಟು ತಿಂತೀನಿ ಅಂತ ಇದ್ನಲ್ಲ. ನಾನು ಆಂಟಿ ಕೇಳಿದೆ, ಆಂಟಿ ಒಂದ್ ಮಾವಿನಕಾಯಿ ಕಿತ್ಕೊಳ್ಳೋಣ ಅಂತ. ಅಕ್ಕ ಯಾರೆಲ್ಲ ಹೋಗಿ ಕಿತ್ಕೊಂಡ್ಬಿಡಪ್ಪ ಅಂದ್ರು. ನಮ್ಗೆ ಕೋಟಿ ಕೊಟ್ಟಷ್ಟು ಖುಷಿ ಆಗೋಯ್ತು. ಹುಡು ಅಂತ ಓಡಾಗ ಒಂದ್ ಮಾವಿನಕಾಯಿ ಕಿತ್ಕೊಂಡು ಹಂಗೆ ಓಡ್ ಬಂದ್ ಹತ್ಕೊಬಿಟ್ಟೆ. ಹಿಡ್ಗಿಡ್ಕೊಬಿಟ್ಟಾರ ಅಂತ ಭಯ. ಅದನ್ನ ತಿನ್ಕೊಂಡು ಹೋಯ್ತಾ ಇದೆ. ಏನ್ ಗೊತ್ತಾ ಗೈಸ್, ಅದಕ್ಕೆ ಉಪ್ಪಿಲ್ಲ ಅಂದ್ರೆ ಏನೋ ಟೇಸ್ಟ್ ಮಿಸ್ಸಿಂಗ್. ಉಪ್ಪು ಮಾತ್ರ ಹಾಕಂತೀನಿ, ಸಖತ್ ನೆಕ್ಸ್ಟ್ ಲೆವೆಲ್. ನಾನು ತಿನ್ನುವಾಗ್ಲೂ ಉಪ್ಪು ಮಿಸ್ಸಿಂಗ್ ಆಗೋಯ್ತು. ನೆಕ್ಸ್ಟ್ ಇವೆಂಟ್ ಕಡೆ ಬರುವ. ನಮ್ ಬುಕ್ ಆಗಿದ್ದು ಇವೆಂಟ್ ಮಂಡ್ಯದಿಂದ 50 ಕಿಲೋಮೀಟರ್. ಅಲ್ಲೋಗಿ ಇವೆಂಟ್ ಕೆಲಸ ಕಾರ್ಯಗಳೆಲ್ಲ ಮುಗಿಸಿ ಸ್ವಲ್ಪ ಲೇಟೇ ಆಯ್ತು. ಆದ್ರೂ ಪರವಾಗಿಲ್ಲ ಅಂತ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಟು ಮಂಡಿ ಕಡೆಗೆ. ಏನಂದ್ರೆ ಇವತ್ತು ಫುಟ್ಬಾಲ್ ಮ್ಯಾಚ್ ನಡೀತೈತೆ. ನಾವು ಬೇರೆ ಫುಟ್ಬಾಲ್ ಆಡ್ತಾ ಇರ್ವಲ್ಲ, ಆದ್ರೂ ಇರ್ಲಿ ನೋಡ್ಲೇಬೇಕು ಅಂತ ಹೋದೆ. ನಂಗಂತೂ ಫುಟ್ಬಾಲ್ ಅಂದ್ರೆ ಹೆವಿ ಇಷ್ಟ ಗುರು. ಸುಮಾರು ಮ್ಯಾಚ್ ಎಲ್ಲ ನಡೆದೋಗಿತ್ತು. ನಾನು ಹೋದಾಗ ಒಂದ್ ಮ್ಯಾಚ್ ಸ್ಟಾರ್ಟ್ ಆಯ್ತು. ಏನ್ ಸಖತ್ ಅಂತೀರಾ, ರಣ ರೋಚಕ. ಆದ್ರೆ ಕ್ಲೌಡ್ ಇಲ್ಲ ಗಾಯ್ಸ್. ಇದರಿಂದ ಒಂದು ವಿನಂತಿ ಗಾಯ್ಸ್, ಯಾರ್ಯಾರು ಫ್ರೀ ಆಗಿರ್ತೀರಾ ಬಿಸಿಲು ಟೈಮಲ್ಲಿ ಬೇಕಾದ್ರೆ ಬರಕ್ ಹೋಗ್ಬೇಡಿ. ನೈಟ್ ಟೈಮ್ ಅಲ್ಲಿ ಕುವೆಂಪು ಸ್ಕೂಲ್ ಗ್ರೌಂಡ್ ಗೆ ಬಂದು ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ಗಾಯ್ಸ್. ಸಖತ್ತಾಗಿ ಆಡ್ತಾರೆ ಮಾತ್ರ ಹುಡುಗರು. ಬೇಕಾದ್ರೆ ಒಂದ್ಸಲಿ ನೀವು ಬಂದ್ ನೋಡ್ಲೇಬೇಕು. ನಿಮ್ ಪಾಪುಗಳು ನಿಮ್ ಫ್ಯಾಮಿಲಿ ಸಮೇತ ಬಂದ್ ನೋಡಿ. ಸಖತ್ತಾಗಿರ್ತದೆ ಮಾತ್ರ ಗೇಮು. ಎಲ್ಲ ಅಲ್ಟಿಮೇಟ್ ಆಟಗಾರರು ಮಾತ್ರ. ನಾವು ಹೋಗಂದ್ಮೇಲೆ ಒಂದ್ ಸ್ವಲ್ಪ ಟೈಮ್ ಆಗೋಗಿತ್ತು. ಅದಕ್ಕೆ ಒಂದೇ ಒಂದ್ ಮ್ಯಾಚ್ ನೋಡ್ಕೊಂಡು ನಮ್ಗೆ ಗೊತ್ತಿರೋರೊಂದು ಸುಮಾರು ಜನ ಸಿಕ್ಕಿದ್ರು. ನೆಕ್ಸ್ಟ್ ಕೆಲಸ ಆಯ್ತು ಮನೆ ಕಡೆ ಜೂಟು. ಆದ್ರೆ ಇನ್ನೊಂದ್ ವಿಷಯ ಗಾಯ್ಸ್, ಇಲ್ಲಿ ನಡ್ಕೊ ಬರ್ತಾರಲ್ಲ ಇವರು ಡೋಮ್ನೇಣ ಅಂತ ಅವ್ರೆ. ಅವರು ಅಂತ ವಿಡಿಯೋ ಮಾಡ್ತಾ ಇದ್ದೆ. ಮೋಸ್ಟ್ಲಿ ನಾನು ಸ್ಪೆಕ್ಸ್ ಹಾಕೊಂಡಿರ್ಲಿಲ್ಲ. ನೋಡಿದ್ರೆ ಅವರೆಲ್ಲ ಸೇಮ್ ಅವ್ರ ತರನೇ ಅವ್ರೆ. ನಾನು ಕ್ಯಾಮೆರಾ ಬೇರೆ ಹತ್ರಕ್ಕೆ ಬೇರೆ ತಗೋ ಹೋಯ್ತಾ ಇದೀನಿ. ಬ್ರೋ ನನ್ನೆಲ್ಲ ಯಾಕೆ ವಿಡಿಯೋ ಮಾಡ್ತೀರಾ ಅಂತವ್ರೆ. ನಾನು ಡೋಮ್ನೇಣ ಅನ್ಕೊಂಡು ಮಕ್ಕಾರ ಆಗ್ಬಿಟ್ಟಿದೆ. ನೋಡಿ ಗಾಯ್ಸ್, ಒಂದೊಂದ್ಸಲಿ ಮರ್ತ್ಕೊಂಡು ಯಾರನ್ನೋ ಏನೇನೋ ಕರೆದ್ಬಿಡ್ತೀನಿ. ಮತ್ತೆ ಇನ್ನೇನ್ ಗಾಯ್ಸ್, ಜೀವನದಲ್ಲಿ ಏನಿಲ್ಲ, ಖುಷಿಯಾಗಿರಿ. ಸಿಗೋಣ ನಾಳೆ. ಬುಯ್ ಬುಯ್.